ನಿನ್ನ ಯೋಗ್ಯತೆಗೆಷ್ಟು ಕ್ಯಾಕ್ರಿಸಿ ಉಗಿದ ವಿನಯ್. ಡ್ರೋನ್ ತಿರುಗೇಟು. ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಧಗ ಹುತ್ತಿ ಉರಿತಾ ಇದೆ. ವಿನಯ್ ಗುಂಪುಗಾರಿಕೆ ಬಗ್ಗೆ ಡ್ರೋನ್ ಮಾತನಾಡಿದ್ದಕ್ಕೆ ಮತ್ತೆ ಇಬ್ಬರ ನಡುವೆ ಜಟಾಪಟಿ ಶುರುವಾಗಿದೆ. ಡ್ರೋನ್ಗೆ ನೀನು ಅಮಾಯಕ ಅಲ್ವೇ ಅಲ್ಲ ಅಂತ ವಿನಯ್ ತಿರುಗಿ ಬಿದ್ದಿದ್ದಾರೆ. ಇನ್ನು ಡ್ರೋನ್ ಕೂಡ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗುಂಪುಗಾರಿಕೆ ಮಾಡಿದ್ದು ಎತ್ ಕಾಣಿಸ್ತಾ ಇತ್ತು. ಅಚ್ಚರಿಯ ಸಂಗತಿ ಅಂದ್ರೆ ಈ ಗುಂಪಿನಿಂದ ಒಬ್ಬೊಬ್ಬರೇ ಎಲಿಮಿನೇಟ್ ಆಗ್ತಾ ಬಂದ್ರು. ಕಳೆದ ವೀಕೆಂಡ್ ನಲ್ಲಿ ಪ್ರತಾಪ್ ಇದೇ ವಿಚಾರವನ್ನ ತೆಗೆದ್ರು. ಒಬ್ಬೊಬ್ಬರಿಗೆ ಒಂದೊಂದು ಪುಸ್ತಕವನ್ನ ನೀಡಬೇಕಾಗಿತ್ತು. ಈ ವೇಳೆ ತುಳಿದು ಮೇಲ್ ಬರೋದು ಹೇಗೆ ಎಂಬ ಪುಸ್ತಕವನ್ನ ವಿನಯ್ಗೆ ಪ್ರತಾಪ್ ಕೊಟ್ರು. ಇನ್ನು ವಿನಯ್ ಟೀಮ್ ನಲ್ಲಿದ್ದಂತಹ ಎಲ್ಲರೂ ಒಬ್ಬೊಬ್ಬರೇ ಔಟ್ ಆದ್ರು. ತಪ್ಪು ಮಾಡಿದಾಗ ವಿನಯ್ ಅದನ್ನ ಸರಿಪಡಿಸ್ಕೊಳ್ಳೇ ಇಲ್ಲ ಅಂತ ಪ್ರತಾಪ್ ಹೇಳಿದ್ರು. ಈ ಮಾತು ವಿನಯ್ಗೆ ಸಿಟ್ಟು ತರಿಸಿದೆ. ಇನ್ನು ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ವಾಕ್ಸಮರ ಜರುಗ್ತು. ಇಡಿಯೇಟ್, ಚೀಪ್, ಮೂರ್ಖ ನೀನು ಅಂತೆಲ್ಲ ಡ್ರೋನ್ ಪ್ರತಾಪ್ಗೆ ವಿನಯ್ ಕುಟುಕಿದ್ದಾರೆ. ಆಗ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಮಾತುಗಳ ಮುಖಾಂತರ ಉತ್ತರ ಕೊಡ್ತೀನಿ, ನೀವಂದ ಹಾಗೆ ಅನ್ನಿಸ್ಕೊಳಕ್ಕಾಗಲ್ಲ ಅಂತ ವಿನಯ್ ವಿರುದ್ಧ ಪ್ರತಾಪ್ ಸಿಡಿದೆದ್ದಿದ್ದಾರೆ. ಇನ್ನು ಪ್ರತಾಪ್ ಮೇಲೆ ಏಕವಚನದಲ್ಲಿ ಮಾತಿನ ದಾಳಿ ಮಾಡಿರುವಂತಹ ವಿನಯ್ ಹೋಗೋಲೋ ಮುಚ್ಕೊಂಡು ಕೂತ್ಕೋಬೇಕು ಅಂತೆಲ್ಲ ಕೂಗಾಡಿದ್ದಾರೆ. ನನ್ಗೆ ಎಫೆಕ್ಟ್ ಆದ್ರೂ ಪರವಾಗಿಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬೇಕು ಇವನು ಆಡ್ತಾ ಇರೋ ನಾಟಕ ಅಂತ ಡ್ರೋನ್ ಪ್ರತಾಪ್ ವಿರುದ್ಧ ವಿನಯ್ ಕಿಡಿಕಾರಿದ್ದಾರೆ. ಇನ್ನು ಸುಮ್ನೆ ಕೂತಿರುವಾಗ ಕೆದ್ಕೊಂಡು ಗುಂಪುಗಾರಿಕೆ ಅಂತೆಲ್ಲ ಹೇಳ್ತೀಯಾ, ನಿನ್ಗೇನ್ ಗೊತ್ತು ಅಂತ ನೀನ್ ಮಾತನಾಡ್ತಿದ್ಯಾ. ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಟ್ಟಿದೀನಿ, ಒಂದ್ ಹೆಸರು ಗಳಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದೀನಿ ಅಂತ ನನಗ್ ಗೊತ್ತು. ಎಲ್ಲೋ ಹೋಗಿ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡಿರೋದಲ್ಲ ನಮ್ದು. ನಾವು ನಮ್ದು ಎಷ್ಟಿದೆ ಅದನ್ನ ನೋಡ್ಕೊಂಡು ಸೈಲೆಂಟ್ ಆಗಿದೀವಿ ಅಂತ ವಿನಯ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನೀನು ಅಮಾಯಕ ಅಲ್ವೇ ಅಲ್ಲ ಅಂತೆಲ್ಲ ವಿನಯ್ ಮಾತನಾಡಿದ್ದಾರೆ. ಇನ್ನು ಅಣ್ಣ, ಮಾತಿನ ಮೇಲೆ ನಿಗಾ ಇರ್ಲಿ, ಬಾಯಿಗೆ ಬಂದಂತೆಲ್ಲ ಮಾತನಾಡ್ಬೇಡಿ, ಗೌರವ ಕೊಟ್ಟು ಗೌರವವನ್ನ ತಗೊಳ್ಳಿ ಅಂತ ಪ್ರತಾಪ್ ಕೋರಿದ್ರು. ಇದಕ್ಕೆ ಸಿಟ್ಟಾದಂತಹ ವಿನಯ್ ಗೌಡ, ನಿನ್ ಯೋಗ್ಯತೆ ಏನು ಅಂತ ಜಗತ್ತಿಗೆ ಗೊತ್ತು, ನಿನಗೆ ಯೋಗ್ಯತೆನೇ ಇಲ್ಲ, ಇಷ್ಟು ದಿನ ಇಲ್ಲಿ ಹೇಗಿದ್ಯಾ ಅನ್ನೋದು ಎಲ್ರಿಗೂ ಗೊತ್ತು ಅಂತ ಹೇಳಿದ್ರು. ಇನ್ನು ಇದಕ್ಕೆ ಉತ್ತರ ಕೊಟ್ಟಂತಹ ಪ್ರತಾಪ್, ಯೋಗ್ಯತೆ ಇರೋದಕ್ಕೆ ನನ್ನನ್ನ ಇಲ್ಲಿ ಕರ್ಸಿದ್ದಾರೆ ಅಂತ ಹೇಳಿದ್ರು. ಇನ್ನು ವಿನಯ್ ಪ್ರತಾಪ್ ವಾದ ಮುಂದುವರಿತಾನೆ ಇತ್ತು. ವಿನಯ್ ಎಷ್ಟೇ ಕೋಪ ಬಂದು ಕೂಗಾಡಿದ್ರು, ಪ್ರತಾಪ್ ಮಾತ್ರ ಸೈಲೆಂಟ್ ಆಗಿ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತಾ ಬಂದ್ರು. ಈ ವಿಚಾರವನ್ನ ಅನೇಕರು ಮೆಚ್ಕೊಂಡಿದ್ದಾರೆ. ವೀಕೆಂಡ್ ನಲ್ಲಿ ಸುದೀಪ್ ಅವರು ಈ ವಿಚಾರದಲ್ಲಿ ವಿನಯ್ಗೆ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.